ಮೂರನೇದಾಗಿ ಮೋಶೆ ಹೇಳ್ತಾನೆ, ನೀನು ನಮ್ಮ ಸಂಗಡ ಬರದೆ ಹೋದರೆ ಇಲ್ಲಿಂದ ನಮ್ಮನ್ನು ಹೋಗಗೊಡಿಸಬೇಡ. ಹಲ್ಲೆಲೂಯಾ. ಮೂರನೇದಾಗಿ ಮೋಶೆಗೆ ಎದುರಾದಂಥ ಸವಾಲು ಏನು ಗೊತ್ತಾ ಪ್ರಿಯರೇ? ಗಮನಿಸಿ, ಮೂರನೇದಾಗಿ ಮೋಶೆಗೆ ಎದುರಾದ ಸವಾಲು ಏನಂತಂದ್ರೆ, ದೇವರು ನಮ್ಮ ಸಂಗಡ ಬರದೆ ಹೋದರೆ ನಾವು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದೇಶಗಳನ್ನ ಸಂಧಿಸ್ಬೇಕು, ಎಷ್ಟು ರಾಜರುಗಳು ನಮಗೆ ಎದುರಾಗ್ತಾರೆ. ಅವರೆಲ್ಲ ನಮ್ಮ ಊರ ಮೇಲೆ ನೀವು ಹೋಗ್ಬೇಡ್ರಿ, ನಮ್ಮ ಪಟ್ಟಣದ ಮೇಲೆ ನೀವು ಹಾದು ಹೋಗ್ಬೇಡ್ರಿ, ನಮ್ಮ ಕಣದ ಮೇಲೆ ಹೋಗ್ಬೇಡ್ರಿ, ನಮ್ಮ ಹೊಲದ ಮೇಲೆ ಹೋಗ್ಬೇಡ್ರಿ, ನಿಮಗೆ ನಾವು ಮಾರ್ಗನೇ ಕೊಡಲ್ಲ ಅಂತೇಳಿ ನಮ್ಮ ಬೆನ್ನತ್ತು ಬಂದು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಯಾರು ತಾನು ನಮ್ಮ ಪರವಾಗಿ ಜಯ ಕೊಡ್ತಾರೆ? ಯೋಚನೆ ಮಾಡಿ. ಈಗ 1 ಎಕರೆ ಹೊಲ ಇದೆ ಅಂತ ತಿಳ್ಕೊಳ್ರಿ, ಅಲ್ಲಿ ಏನಂತೆ ವ್ಯವಸಾಯಕ್ಕೆ ಈಗ ಕಟಾವು ಬಂದಿದೆ, ಒಳ್ಳೆ ಬೆಳೆನ ಬೆಳೆದಿದ್ದೀರಿ, ಏನದು ಬಟಾಣಿ ಬೆಳೆದಿದ್ದೀರಿ ಅಂತ ತಿಳ್ಕೊಳ್ರಿ. ಬಟಾಣಿನ ಏನಂತಾರೆ ಅದಕ್ಕೆ? ಬಟಾಣಿ ಬೆಳೆದಿದ್ದೀರಿ ಅಂತ ತಿಳ್ಕೊಳ್ಳಿ. ಅವರೆಕಾಯಿ ಆಮೇಲೆ ಇನ್ನೊಂದು ಕಾಯಿ ಯಾವುದು? ಈ ಕಾಯಿ ಏನೋ ಒಂದು ಬೆಳೆದಿದ್ದೀರಿ. ಈಗ ಜೆಟ್ ಹುಳಗಳು ಇದೆ, ನೋಡಿದ್ದೀರಾ? ಜೆಟ್ ಹುಳಗಳು ಬಂದರೆ ಇಂಡಿಗಟ್ಲೆ ಬರ್ತಾವಲ್ಲ. ಅವು ಒಂದು ಇಂಡಿಗಟ್ಲೆ ಬಂದಿತ್ತೇನೆ 1 ಎಕರೆ ಮೇಲೆ ದಾಳಿ ಮಾಡೋದಾದ್ರೆ 10 ನಿಮಿಷದಲ್ಲಿ 1 ಎಕರೆಯಲ್ಲಿರುವಂಥ ಫಲ ಎಲ್ಲ ತಿಂದಾಕ್ಬಿಡ್ತವೆ. ಹಾಗಾದ್ರೆ ಇಷ್ಟು ಲಕ್ಷಗಟ್ಟಲೆ ಜನ, ಒಂದು ಪಟ್ಟಣ ಹಾದು ಹೋಗ್ತದೆ, ಒಂದು ಊರನ್ನು ಹಾದು ಹೋಗ್ತದೆ, ಒಂದು ಹೊಲವನ್ನು ಹಾದು ಹೋಗ್ತದೆ ಅಂದ್ರೆ ಯೋಚನೆ ಮಾಡಿ, ಆ ಪಟ್ಟಣದವ್ರು ಎದುರ್ತಾರ ಇಲ್ವೋ? ಯಾಕಂದ್ರೆ ಅವ್ರ ಪಶುಗಳಿಗೆ ಬೇಕಾಗಿರೋ ಹುಲ್ಲು, ನೀರು. ಚೆನ್ನಾಗೈತೆ ಜಾಗ, ಇವ್ರು ಏನು ಮಾತಾಡ್ತಾರೆ, ಏನು ಅಂತೆ ಅಲ್ಲ ಬಿಡಪ್ಪ ಅನ್ಕೊಂಡಿದ್ದೇನೆ, ಇಲ್ಲೇ ಸರ್ಕೊಳ್ರಿ, ನಾವು ನಿಮ್ಮ ಜೊತೆಲಿ ಇದ್ಬಿಡ್ತೀವಿ ಅಂದ್ಬಿಟ್ಟಿದ್ದೇನೆ, ಇದ್ಕೊಬಿಟ್ರೆ ನಮಗೆ ಸಾಲ್ಬೇಕಲ್ಲ ಅಲ್ವಾ? ಕೆಲವು ಸಾರಿ ನಾವೇನು ಮಾಡ್ತೀವಿ, ನಾವು ಕೆಲವರಿಗೆ ಮಾತನಾಡಲ್ಲ. ಕಾರಣ ಏನಂದ್ರೆ ಪರಿಸ್ಥಿತಿ ಅವರಿಗೆ ಮಾತನಾಡ್ತದೆ. ಇದ್ದಿದ್ದು ನಾವು ಹೇಳ್ಬಿಟ್ರೆ ಇಲ್ಲಿ ಬೇಜಾರಾಗ್ಬಿಡ್ತಾರೋ. ದೇವರ ಅವರಿಗೆ ತಿಳಿಸ್ತಾನೆ ಸರಿ ತಪ್ಪು ಅನ್ನೋದು ಸಮಯ ಬಂದಾಗ. ನಾವು ಒಳ್ಳೇದು ಮಾಡಿದ್ವೋ ಕೆಟ್ಟದ್ದು ಮಾಡಿದ್ವೋ ಅನ್ನೋದನ್ನ ಬಿಟ್ಬಿಡೋಣ ದೇವರಿಗೆ, ಅವರಿಗೆ ಗೊತ್ತಾಗ್ಲಿ ಅಂತ ತಾಳ್ಮೆಯಿಂದ ಇರ್ತೀವಿ. ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಏನಂತಂದ್ರೆ, ನಾನೇನು ಮಾಡಿದ್ರು ಅವರೇ ಸುಮ್ಮನಿದ್ರು, ಪಾಸ್ಟರ್ ಸುಮ್ಮನಿದ್ರು, ಹಂಗಂದ್ರೆ ನಾನು ಮಾಡಿದ್ ನಿಜ, ನಾನು ಮಾಡಿದ್ ಸರಿಗಿತ್ತು, ಸರಿ ಇಲ್ಲ ಅಂದಿದ್ರೆ ಅವ್ರು ಮಾತಾಡ್ಬಿಡ್ತಿದ್ರು ಮುಖದ ಮೇಲೆ ಹೊಡೆದಂಗೆ ಅಂದ್ಬಿಟ್ಟಿದ್ದೇನೆ. ಇನ್ನಷ್ಟು ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರೆ. ಇಲ್ಲ ಹಲ್ಲೆಲೂಯಾ. ನೀವು ಮಾಡಿದ್ರಿಂದ ನಾವು ಸರಿಯಾಗಿ ಬೇಗ ಉತ್ತರ ಕೊಡ್ಲಿಲ್ಲ ಅಂದಿದ್ದಕ್ಕೆ ನೀನು ಮಾಡಿದ್ದೆಲ್ಲ ಸರಿ ಅಂತಲ್ಲ, ನೀವು ಪರೀಕ್ಷಿಸ್ಕೊಳ್ಬೇಕು ದೇವರ ಸನ್ನಿಧಾನದಲ್ಲಿ, ನೀನು ಮಾಡಿ ಸರಿ ಇದ್ದೀವೋ ಇಲ್ವೋ ಅಂತ. ಕೆಲವ್ರು ಹೀಗೆ ಇರ್ತಾರೆ, ಕೆಲವ್ರು ಯಾಕಪ್ಪ ಬೇಕು ಇರ್ಲಿ ಬಿಡೋ, ಅವ್ರಿಗೆ ಗೊತ್ತಾಗ್ತದೆ, ಅವ್ರ ಮನಸ್ಸಾಕ್ಷಿಗೆ ಗೊತ್ತಾಗ್ತದೆ ಅಂತ ನಾವುಗಳು ಸುಮ್ಮನೆ ಇರ್ತೀವಿ ನಾವು ಕೆಲವೊಂದು ವಿಷಯಗಳಲ್ಲಿ. ಆದರೆ ಅವ್ರೇನು ಅನ್ಕೊಳ್ತಾರೆ ಅಂದ್ರೆ, ಅವ್ರು ಯಾರು ಇಲ್ಲ ಅವ್ರ ಪರವಾಗಿ ಬಂದು ಮಾತಾಡೋಕ್ಕೆ. ಹಾಗಾಗಿತ್ತೇನೆ ನಮ್ಮನ್ನು ಎದುರಿಸೋರು ಏನವ್ರೆ, ಮೇರೆನ ಒತ್ತುವರಿ ಮಾಡ್ರಿ, ಬೇಕಾದದ್ದನ್ನು ಮಾಡ್ರಿ, ನಡೀತದೆ. ಅವ್ರು ಹಂಗಿದ್ದಿದ್ರೆ ಬಂದು ಆಗ್ಲೇ ಕೇಳ್ತಾ ಇದ್ರು ಅಂತಾರೆ. ನಾವು ಸುಮ್ಮನೆ ಇದ್ದೀವಿ, ಮೌನವಾಗಿದ್ದೀವಿ ಅಂದ್ರೆ ನಮ್ಮ ಬಲಹೀನತೆ ಅಲ್ಲ. ಹಲ್ಲೆಲೂಯಾ. ನಾವು ಅದನ್ನು ಒಪ್ಕೊಂಡಿದ್ದೀವಿ ಅಂತ ಅಲ್ಲ, ಆದರೆ ಏನಂತೆ, ನಿಮಗೆ ಒಳ್ಳೆ ಬುದ್ಧಿಯನ್ನ ನಿಮ್ಗೆ ನಿಮ್ಮ ಮನಸ್ಸಾಕ್ಷಿಗೆ ಅರ್ಥ ಆಗ್ಲಿ ಅಂತ ಬಿಟ್ಟಿದ್ದೀವಿ ಅಂತ. ಆದರೆ ಆ ಒಳ್ಳೆತನನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋರಾಗಿರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅಷ್ಟು ದೊಡ್ಡ ಸೈನ್ಯ ಒಂದು ಪಟ್ಟಣದ ಮೇಲೆ ಹಾದು ಹೋದ್ರೆ, ಒಂದು ದೇಶದ ಮೇಲೆ ಹಾದು ಹೋದ್ರೆ ಆ ದೇಶದ ಪರಿಸ್ಥಿತಿ ಏನು? ತಿರುಗಿ ಬೀಳದೆ ಇರ್ತಾರ ಅವರು? ಹುಲ್ಲೆಲ್ಲ ಬಂದಿದ್ದೇನೆ ನಮ್ಮ ತೋಟದಲ್ಲಿ, ನಮ್ಮ ಗದ್ದೆಯಲ್ಲಿ, ನೀವೇ ಕುಯ್ಕ ಹೋಗ್ಬಿಟ್ರೆ ನಾವು ಸಾಕಿರೋ ಆಕಳಿಗೆ ಏನ್ ಮಾಡಬೇಕು ಅಲ್ವಾ? ಇಲ್ಲೇ ನೋಡ್ತೀವಲ್ವಾ, ನಿಮ್ಮ ಮನೇಲಿ ಒಂದು ಕುರಿ ಇತ್ತು ಅಂತಂದ್ರೆ, ಒಂದು ಕುರಿಗೆ ಏನಾದ್ರು ಮೇವು ತಗೊಂಡ್ ಬರೋಣ ಅಂತೇಳಿ ಯಾವ್ದಾರ ಹೊಲದಲ್ಲಿ ಹೋಗಿ ಕೈಯಲ್ಲಿ ನೀವು ಮೇವು ಕಿತ್ಕೋತಿದ್ರೆ ಏನಂತಾರೆ ಹೊಲದವರು, ಏನಪ್ಪ ಬಂದ್ ನೀವೇ ಕುಯ್ಕೊಂಡು ಹೋಗಕತಿಯಲ್ಲ, ನಮ್ದೆಲ್ಲ ಏನ್ ಮಾಡ್ಬೇಕು? ನಮ್ಮ ಕುರಿ ಆಕಳುಗಳು ಏನು ಉಪವಾಸ ಕೆಡಬೇಕಾ? ಹೋಗೋದು ಸಾಕು, ದಿನ ಬೆಳಗ್ಗೆ ಆಯ್ತು ಅಂದ್ರೆ ಏನೋ ಒಂದ್ ದಿನ ಬಂದು ಕುಯ್ಕೊಂಡು ಹೋದ್ರೆ ಪರವಾಗಿಲ್ಲ. ಏನಂತೆ, ಒಂದ್ ದಿನ ಬಂದು ಕುಯ್ಕೊಂಡು ಹೋದ್ರೆ ಪರವಾಗಿಲ್ಲ, ಏನ್ ವಾರಕ್ಕೆ 2 ಸಾರಿ 3 ಸಾರಿ ಬರಕ್ ಹತ್ಬಿಟ್ಟಲ್ಲ ನೀನು ಅಲ್ವಾ ಅಂತಾರೆ. ಹಾಗಾದ್ರೆ ಒಂದು ದೊಡ್ಡ ಸಮೂಹ ಒಂದು ಪಟ್ಟಣ, ಹೊಲ, ಗದ್ದೆಗಳನ್ನ ಹಾದು ಹೋದ್ರೆ ಏನಾಗ್ತದೆ? ಆ ಜನಗಳು ಎದುರ್ತಿದ್ರು, ಆ ರಾಜರು ಎದುರ್ತಿದ್ರು. ಎಷ್ಟು ರಾಜರು ಗೊತ್ತಾ? ಇಸ್ರಾಯೇಲ್ರಿಗೆ ವಿರೋಧವಾಗಿ 34 ಅರಸರು ಎದುರಾಗ್ತಾರೆ ಇಸ್ರಾಯೇಲ್ ಜನಗಳಿಗೆ. ಮೋಶೆ ಗೊತ್ತಾಯಿತು, ಈ 34 ಜನರನ್ನು ಸೋಲಿಸುವಂಥ ಬಲ, ಜ್ಞಾನ, ಸಾಮರ್ಥ್ಯ, ವಿದ್ಯೆ ನಮ್ಮಲ್ಲಿಲ್ಲ. ಆದರೆ ದೇವರು ನಮ್ಮ ಪರವಾಗಿರೋದ್ರಿಂದ ಶತ್ರುಗಳನ್ನು ನಮ್ಮ ಮುಂದೆ ಮಂಡಿ ಊರುವಂತೆ ಮಾಡ್ದ. ಶತ್ರುಗಳ ಪಟ್ಟಣಗಳನ್ನ ನಮಗೆ ಕೊಟ್ಟ, ಶತ್ರುಗಳು ತೋಡಿದ ಬಾವಿಗಳು ಕೊಟ್ಟ, ಶತ್ರುಗಳು ತೆಗೆದಂಥ ಕಟ್ಟಿದಂಥ ಹೊಲ, ಗದ್ದೆಗಳು, ತೋಟಗಳನ್ನ, ಮನೆಗಳನ್ನ ನಮಗೆ ವಾಪಸ್ ಕೊಟ್ಟ. ನಾವು ಕಟ್ಟದೆ, ಪ್ರಾಯಸ ಪಡೆದೇ ಇರುವಂಥ ಸ್ಥಳಗಳನ್ನ ದೇವರು ನಮ್ಗೆ ಅಧೀನ ಮಾಡಿದ್ದಾನೆ.
ಹಾಗಾಗಿತ್ತೇನೆ ಒಂದು ವೇಳೆ ದೇವರು ನಮ್ಮ ಪರ ಇರದೆ ಹೋದರೆ ನಮಗೆ ಮುಂದೆ ಏನು ಎದುರಾಗ್ತದೋ ಸಮಸ್ಯೆ. ಯಾವ ದೇಶನ ಸಂಧಿಸ್ತೀವೋ, ಯಾವ ಶತ್ರುನ ಸಂಧಿಸ್ತೀವೋ, ಸೈತಾನ ಎಲ್ಲಿ ವಂಚನೆ ಹಾಕಿ ಕೂತಿರ್ತಾನೋ, ಎಲ್ಲಿ ಬೇಲಿ ಹಾಕಿರ್ತಾನೋ, ಯಾವ ನಾಶನಕ್ಕಾಗಿ ನಾವು ಸಿಕ್ಕಾಕೊಳ್ತೀವೋ, ಯಾವ ಇಕ್ಕಟ್ಟಲ್ಲಿ ನಾವು ಬೀಳ್ತೀವೋ, ಯಾವ ರೀತಿಯಲ್ಲಿ ಸೈತಾನ ನಮಗೆ ವಿರೋಧವಾಗಿ, ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ತಾನು ಏನಂತೆ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಯಾಕೋಬ ಏನು ಹೇಳ್ತಾನೆ ಗೊತ್ತಾ? ನಾಳೆ ಅನ್ನೋ ದಿನವನ್ನು ನೀನು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗಡೆ ಏನಾಗ್ತದೋ ನಿನಗೆ ಗೊತ್ತಾಗಲ್ಲ. ಹಾಗಾದ್ರೆ ನಾಳೆ ಅನ್ನೋದಾದ್ರೆ ನಾವು ಹೇಗೆ ಹೇಳ್ಬೇಕಂತೆ? ನಾಳೆ ದೇವರ ಚಿತ್ತ ಇರುವುದಾದ್ರೆ ನಾನು ಇಂಥ ಪಟ್ಟಣಕ್ಕೆ ಹೋಗ್ತೀನಿ, ಈ ದೇಶಕ್ಕೆ ಹೋಗ್ತೀನಿ, ಅಥವಾ ಈ ಊರಿಗೆ ಹೋಗ್ತೀನಿ, ಇವ್ರ ಹೊಲಕ್ಕೆ ಹೋಗ್ತೀನಿ, ನಾನು ಅಲ್ಲಿ ದುಡಿತೀನಿ, ದೇವರ ಚಿತ್ತ ಇದ್ರೆ ಅಲ್ಲಿ ಕೆಲಸ ಮಾಡ್ತೀನಿ, ದೇವರ ಚಿತ್ತ ಇದ್ರೆ ನಾನು ಸಂಪಾದಿಸ್ತೀನಿ. ದೇವರ ಚಿತ್ತ ಅಂತ ಹೇಳಬೇಕು. ದೇವರ ಚಿತ್ತ ಇಲ್ಲದೆ ಯಾರು ಹೊಸ ದಿನವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ.